ಸೀಮಾಗ ಏನ ಏರಿ ಮಾಡುದ ಡಿಸೈಡ್ ಮಾಡಿದ್ರೆ ಹೆಂಗ ಮದುವೆ ಇಟ್ಟಾಳ ಮತ್ತು ಮಗಂದು ಚಲೋದ ಮಾಡ್ಬೇಕವ ಏನಾರ. ಹೌದ್ರವ ಏನಾರ ಚಲೋದ್ ಮಾಡ್ಬೇಕು. ಬೆಳ್ಳಿ ಸಾಮಾನು ತರ್ಬೇಕಂದ್ರ ಅಷ್ಟು ದುಡ್ಡು ಈಗವ್ರಿ ಮಮ್ಮಿ, ಏನು ಮಾಡಮ್ರಿ ಈಗ ಮತ್ತೆ? ಹೌದವ್ವ, ಬೆಳ್ಳಿ ಸಾಮಾನು ತಗೋತೀವಿ ಅನ್ನಂಗ ಇಲ್ಲಿ ನೋಡು. 500 ಹಾಕಿದ್ವಿ ಅಂದ್ರೆ ಎಲ್ಲಿ 3-4 ಸಾವಿರ ರೂಪಾಯಿ ಆಗ್ತದ. ಏನು ಬರ್ತದ ಬೆಳ್ಳಿ ಸಾಮಾನ? ಇಷ್ಟಿಷ್ಟು ತೆಳ್ಳನು ಬಂದ್ರೆ ಇದಕ್ಕೆ ಬಂತು. ಅವಾಗ ನೋಡಿದಿಲ್ಲ 3-4 ಸಾವಿರ ರೂಪಾಯಿ ಆದ್ರ ದಪ್ಪ ದಪ್ಪನ ಬೆಳ್ಳಿ ನೀಲಾಂಜನ ಕುಂಕುಮ ಗಾಡಿಗೆ ಇಂಥವು ಬರ್ತದವ. ಒಯ್ದು ಕೊಡ್ತಿದ್ವಿ, ಒಂದು ಮಂಡಳಿಯವರು ಕೊಟ್ಟಾರಂತೇಳಿ ಹೆಸರಾರ ಆತಿತ್ತು. ಈಗ 500 ಹಾಕಿದ್ರೆ ಏನೂ ಬರಂಗಿಲ್ಲ ನೋಡುವ. ಹಾಕಿದ್ರೆ 1000 ರೂಪಾಯಿ ಹಾಕ್ಬೇಕು. ಇಲ್ಲ 500 ಹಾಕ್ತೀವಿ ಅಂದ್ರೆ ಒಂದು ಸೀರೆ, ಒಂದು ಏನಾರ ಮನೆಗೆ ಯೂಸ್ ಆಗಂತದ್ದು ಒಂದು ಸಾಮಾನು ತಂದು ಕೊಡ್ಬೇಕು ನೋಡಷ್ಟೇ. ಅದ್ರಾಗ ಮತ್ತೆ ಕೆಲವೊಬ್ರು ನಾಟಕ ಇರ್ತಾವಲ್ರಿ ಮಮ್ಮಿ, ನಾ ಸೇರಂಗಿಲ್ಲ ನೀ ಸೇರಂಗಿಲ್ಲ ಅಂತೇಳಿ. ಯಾಕೆ ನೋಡಿ ಈಗ ಮೀನಾಕ್ಷಿ ನಾವಲ್ವ ಗ್ರೂಪ್ನ ಸೇರಂಗಿಲ್ಲ, ನಾ ಸಪ್ರೇಟ್ ಮಾಡ್ತೀನಿ, ನನಗೆ ಅವರಿಗೆ ಭಾಳ ಬೇಕಾಗ್ಯದ, ಒಂದೇನರ ಮಾಡ್ಬೇಕಾಗ್ತದ, ನನಗೆ ಎರಡೂ ಕಡೆ ಅಂದ್ರೆ ಭಾಳ ವಜ್ಜೆ ಆಗ್ತದ, ಹಂಗಾಗಿ ನಾ ಸಪ್ರೇಟ್ ಮಾಡ್ತೀನಿ, ಬಂಡಳಿ ಒಳಗೆ ಕೊಡಂಗಿಲ್ಲ ಅಂತೇಳಿ ಜಾರ್ಕೊಂಡ್ಬಿಟ್ಲಲ್ರಿ. ನೋಡಿ ಹಿಂಗ್ಯಾಕೆ ಮಾಡ್ಬೇಕಾನೆ ನೋಡು. ಅಲ್ಲ ಯಾವಾಗಲೂ ಮಂಡಳಿ ವತಿಯಿಂದ ಒಂದು ಏನರ ಕೊಟ್ಟೆ ಕೊಡ್ತೀವಿ ಇಲ್ಲ, ಬೇಕಂದ್ರೆ ಸಪ್ರೇಟ್ ಏನರ ಬೇರೆ ಮಾಡಾಳಕ ಮಂಡಳಿ ಹೋಗೋನು ಕೂಡ್ಬೇಕಂತಾನೆ ಹೇಳ್ರಿ. ಅವರಿಗೂ ಅವ್ರದ್ದು ಮನಿ ಫಂಕ್ಷನ್ ಇದ್ದಾಗ ನಾವೆಲ್ಲರೂ ಸೇರಿ ಕೊಟ್ಟಿವಿಲ್ಲ ಮತ್ತೆ. ಹ್ಞೂನವ, ನಾವು ಮಂಡಳಿಯಿಂದ ವತಿಯಿಂದನೂ ಕೊಟ್ಟಿವಿ, ಆಮೇಲೆ ಸಪ್ರೇಟ್ ಮಾಡೋರ್ನು ಮಾಡಿವಿ ನಾವು ಆಯೇರಿಯಾಕಿ ಮೀನಾಕ್ಷಿಗೆ. ತಾವು ತಿಳಿಬೇಕವ ತಮಗೆ ನಾವು ಸೇರ್ಬೇಕವ ನಾವು ಅಂತೇಳಿ ತಾವು ತಿಳ್ಕೊಬೇಕು. ಇಲ್ಲ ಸಪ್ರೇಟ್ ಮಾಡ್ತೀನಿ ಸೇರಂಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ಹಿಂಗೆಲ್ಲರೂ ಒಲ್ಲೆ ನಾವಲ್ಲೇ ನೀವಲ್ಲೇ ಅಂದ್ಗಣೆ ಮತ್ತೆ ರೊಕ್ಕಲಿ ಭಾಳ ಆತವ, ಏನಾರ ಚಲೋದು ಹೆಂಗೆ ಕೊಡಕ್ಕೆ ಕೊಡ್ತದೆ. ಇಲ್ಲಾಂದ್ರೆ ಏನು ಮಾಡ್ರಿ, ಸುಮ್ಮನೆ ನಿಮ್ಮ ಆಯೇರಿ ನೀವು ಮಾಡಿಬಿಟ್ರೆ ಆ ಕಡೆ ಮಂಡಳಿ ವತಿಯಿಂದ ಯಾರಿಗೆ ಕೊಡೋದ ಬೇಡ, ಮೇಲೆ ಆಯೇರಿನೇ ಬಿಟ್ಬಿಡಮ್ರಿ ಅಂತ. ಅಷ್ಟು ಮಾಡಿಬಿಟ್ರೆ ಆ ಕಡೆ ಯಾವುದು ಕಿರಿಕಿರಿ ಇರಂಗಿಲ್ಲ. ಹಂಗಂದ್ರೆ ನಿಮ್ಗೆ ಏನೇನು ಬೇಕಲ್ಲ ನಿಮ್ಮ ಆಯೇರಿ ನೀವು ಮಾಡಿಬಿಡ್ರಿ, ಎಲ್ಲರೂ ಕೂಡೇ ಹೋಗೋ ಮಾದ್ರೆ ನಿಮ್ಮ ಆಯೇರಿ ನೀವು ಮಾಡಿಬಿಡ್ರಿ. ಆಯ್ತು, ಅಷ್ಟು ಮಾಡಿಬಿಡಮ್ ತಗೋರಿ ಮಾಮಿ. ದೇವ್ರೂಟದ ದಿನ ಮುಯ್ಯ ತೊಗೊಂಡು ಹೋಗ್ತೀವಲ್ಲ ಅವಾಗನೇ ಒಯ್ಯಮ್ಮ, ಆದ್ರೆ ನಮ್ಮ ಆಯೇರಿ ನಾವು ಒಯ್ದು ಬಿಡಮಂತ ಅವತ್ತ ಕುಂಕುಮ ಹಚ್ಚಿ ಎಲ್ಲರೂ ಕೊಟ್ಟು ಬಂದ್ಬಿಡಮ್ರಿ ಅಂತ. ಆಯ್ತು ತಗೊಂಡ್ರಿ, ಇದೇ ಡಿಸೈಡ್ ಅಲ್ಲ ಎಲ್ಲರಿಗೂ ಹೇಳ್ಬಿಡ್ರಿ, ಗ್ರೂಪ್ನಾಗೂ ಹಾಕಿಬಿಡ್ತೀನಿ ನಾನು, ನಿಮ್ಮ ಆಯೇರಿ ನೀವೇ ಬೇರೆ ಅಂತೇಳಿ. ಈಗ ತಗೋರಿ ಒಂದು ಹಾಡು ತಗೋರಿ. ಗುರು ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಗುರು ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಬಣ್ಣ ಬಣ್ಣದಿಂದ ಬಹಳ ಬೋಧಿಸುವಾತ, ನಮಗೆ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ, ಬಣ್ಣ ಬಣ್ಣದಿಂದ ಬಹಳ ಬೋಧಿಸುವಾತ, ನಮಗೆ ಸಣ್ಣ ದೊಡ್ಡ ಭೀಷ್ಟಗಳ ಸಾಧಿಸುವಾತ, ಪುಣ್ಯವಂತರಿಂದ ಬಹಳ ಪೂಜೆಗೊಂಬಾತ, ಪುಣ್ಯವಂತರಿಂದ ಬಹಳ ಪೂಜೆಗೊಂಬಾತ, ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾತ, ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಗುರು ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಕಾಮ ಕ್ರೋಧಾದಿಗಳನ್ನೇ ಕಾಲಿಲೊದ್ದಾತ, ಈತ ಯೋಮಕೇಶನಂತೆ 4 ವೇದ ಪ್ರಖ್ಯಾತ, ಕಾಮ ಕ್ರೋಧಾದಿಗಳನ್ನೇ ಕಾಲಿಲೊದ್ದಾತ, ಈತ ಯೋಮಕೇಶನಂತೆ 4 ವೇದ ಪ್ರಖ್ಯಾತ, ಭೂಮಿಯೋಳ್ ದುರ್ವಾದಿಗಳನ್ನೇ ದೂರಿಗೆದ್ದಾತ, ಭೂಮಿಯೋಳ್ ದುರ್ವಾದಿಗಳನ್ನೇ ದೂರಿಗೆದ್ದಾತ, ಶ್ರೀ ಯೋಗೀಂದ್ರ ತೀರ್ಥರೇ ಶಿಷ್ಯನೆಂಬಾತ, ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಗುರು ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ, ನಮಗೆ ಮಧ್ವಶಾಸ್ತ್ರಗಳನ್ನು ಹೇಳಿಕೊಟ್ಟಾತ, ಸಿದ್ಧ ವಿದ್ಯೆಗಳಲ್ಲಿ ಬಹು ಪ್ರಸಿದ್ಧನಾದಾತ, ನಮಗೆ ಮಧ್ವಶಾಸ್ತ್ರಗಳನ್ನು ಹೇಳಿಕೊಟ್ಟಾತ, ಮಧ್ವೇಶ ವಿಠಲನ ಧ್ಯಾನದಲ್ಲಿರುವ, ಮಧ್ವೇಶ ವಿಠಲನ ಧ್ಯಾನದಲ್ಲಿರುವ, ತುಂಗಭದ್ರೆ ತೀರದಲ್ಲಿ ವಾಸವಾದಾತ, ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ಗುರು ರಾಘವೇಂದ್ರ ತೀರ್ಥನೀತ ರಾಜಿಸುವಾತ ವಿರಾಜಿಸುವಾತ, ರಾಜಿಸುವಾತ ವಿರಾ
ಅಂದಂಗ ರಾಘವೇಂದ್ರ ಮಹಾತ್ಮೆ ಅಂತೇಳಿ ಒಂದು ಹೊಸ ಧಾರಾವಾಹಿ ಬರ್ಲಿಕ್ಕತ್ತದಲ್ಲ ಇವ ನೋಡಿರೇ ಇಲ್ಲ ಯಾರ? ಹೌದು, ಅಡ್ವರ್ಟೈಸ್ ಕೊಡ್ಲಿಕ್ಕತ್ತಿದ್ರು, ಇನ್ನ ಶುರುವಾಗಿರ್ಲಿಕ್ಕಿಲ್ಲ. ಹೌದಾ, ನೋಡ್ಬೇಕವ. ಅಂದ್ರ ನಾ ಅಷ್ಟು ಲಕ್ಷ ಕೊಟ್ಟಿಲ್ ಬಿಡು. ಅವಾಗ ಒಂದು ರಾಘವೇಂದ್ರ ವೈಭವ ಅಂತ ಹಾಕಿದ್ರಲ್ಲ ಇವ, ಅದನ್ನ ಫುಲ್ ನೋಡಿ ನೋಡ, ಒಟ್ಟೆ ಬಿಟ್ಟಿಲ್ಲ ನೋಡೋದನ್ನ. ಏನ್ ಬಿಟ್ರು ಅದು ನೋಡ್ಲಾರ್ದ ಬಿಡ್ತಿದ್ದೇ ಇಲ್ಲ ನಾನು. ಹಾ ಹೌದ್ರಿ ಮಾಮಿ, ಬಂದಿತ್ತಲ್ಲ, ನಾನು ಕಂಟಿನ್ಯೂ ನೋಡ್ರಿ ಮಾಮಿ. ಎಷ್ಟು ಚಂದ ತೋರಿಸಿದ್ರು ಆ ಧಾರಾವಾಹಿ. ಅದನ್ನ ನೋಡಿದಾಗ ರಾಯರಬ್ಬ ಎಷ್ಟು ಕಷ್ಟಪಟ್ಟಾರಪ್ಪ ಅನಿಸ್ತದ. ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಬಡತನ ಸೋಸಿದ್ರು. ಇವರಾದ್ರೂ ಗೃಹಸ್ಥಾಶ್ರಮದಾಗಿದ್ದಾಗ ಎಷ್ಟು ಬಡತನ್ರಿ, ಕೈಯಾಗ ಹೂ ಹಿಡಿದ್ರ ಸಹಿತ ಹೂ ಒಣಗ್ತತ್ರಿ, ಅಷ್ಟು ಬಡತನ. ಅವ್ರ ಮುಂದೆ ನಮ್ಮದೇನು ಅಲ್ರಿ, ಸುಮ್ಮನೆ ಗುಳಾಡ್ತೀವಿ ನಾವು. ಅಷ್ಟಿದ್ರು ಅವರು ಒಟ್ಟ ಬೇರೆ ಅದಕ್ಕೆ ಯಾವುದಕ್ಕೂ ಆಸೆ ಪಡ್ತಿಲ್ಲ ನೋಡ್ರಿ. ರಾಯರಿಗೆ ಮತ್ತೆ ಕನಸಿನಾಗ ಬಂದ ಹೇಳ್ದ, ಅಲ್ಲೇವ ದರಿದ್ರ ಲಕ್ಷ್ಮಿ, ನಾನು ನಿನ್ನ ಮನೆ ಬರ್ಲಿಕತ್ತೀನಿ, ನೀ ಏನು ಬಂದರೂ ಸಹಿಸ್ಕೋಬೇಕಾಗ್ತದ, ಯಾವುದಕ್ಕೂ ಹಿಂಜರಿಬಾರ್ದು ಅಂತೇಳಿ ಹೇಳೇನೆ ಮನೆ ಒಕ್ಕೋತಾಳ ದರಿದ್ರ ಲಕ್ಷ್ಮಿ ಅವರಿಗೆ. ಹೌದೌದ್ರಿ ಮಮ್ಮಿ, ಆ ಸೀನ್ ನೋಡ್ರಿ ನಾನು. ಅದನ್ನ ನೋಡಿದಾಗಂತೂ ಅಷ್ಟತ್ತಿ ನೋಡ್ರಿ ನಾನು. ಇಷ್ಟು ಬಡತನ ಅದಂತೇಳಿ ರಾಯರ ಹೆಂಡತಿ ತವ್ರ ಮನೆಯವರು ಅಂದ್ರೆ ಸರಸ್ವತಿಯವರು ಅಪ್ಪ ಅಮ್ಮ ನಿಟ್ಟನೆ ಕೊಟ್ಟು ಕಳಿಸ್ತಾರ, ಸಂತಿ ನಿಟ್ಟು. ಅವನ್ ತಗೊಳಂಗಿಲ್ಲ ರಾಯರು, ನಮ್ಗೆ ಯಾರ್ದು ಬೇಡ, ನನಗೆ ಬಂದದ್ದು ನಾ ಪಾಲಿಗೆ ಬಂದಿದ್ದು ನಾ ಅನುಭವಿಸ್ತೀನಿ ಅಂತೇಳಿ ಅದನ್ನ ವಾಪಸ್ ಕೊಟ್ಟು ಕಳಿಸ್ಬಿಡ್ತಾರಲ್ಲ. ಹೌದೌದ್ರಿ ಮಾಮಿ, ಗೃಹಸ್ಥಾಶ್ರಮದಾಗ ಭಾಳ ಕಷ್ಟ ಅನುಭವಿಸ್ಯಾರ್ರಿ ಅವರು. ದರಿದ್ರ ಲಕ್ಷ್ಮಿ ಹೊಕ್ಕಾಗಂತ್ರನು ಅಷ್ಟು ಕಷ್ಟ ಅನುಭವಿಸ್ಯಾರ ನೋಡ್ರಿ. ಆಮೇಲೆ ಎಂತಿನ ಎಷ್ಟು ಪ್ರೀತಿ ಮಾಡ್ತಿದ್ರಲ್ರಿ ಅವರು. ಕನಸಿನಾಗ ಬಂದು ನೀ ಸನ್ಯಾಸತ್ವ ಸ್ವೀಕರಿಸಬೇಕು ಅಂತ ಆಜ್ಞೆ ಆದಾಗ ಒಪ್ಕೊಳಂಗಿಲ್ರಿ ಫಸ್ಟ್ ಅವ್ರು ರಾಯರು. ಆಮೇಲೆ ಇಲ್ಲ, ನೀ ಲೋಕ ಕಲ್ಯಾಣಕ್ಕಾಗಿನೇ ಬಂದಿದ್ದೀವಿ, ಒಪ್ಕೊಳ್ಳೇಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಒಪ್ಕೋತಾರೆ ಅವರು. ಅವ್ರ ಹೆಂಡತಿ ಸರಸ್ವತಿ ಆದ್ರೂ ಅಷ್ಟೇ ಜೀವ ಮಾಡಕ್ಕೆ ರಾಯರಿಗೆ ಒಟ್ಟ ಬಿಟ್ಟಿರ್ತದಿಲ್ಲ. ಅವ್ರು ಯಾವಾಗ ಸನ್ಯಾಸತ್ವ ಸ್ವೀಕರಿಸ್ತಾರ ಅಂತ ಗೊತ್ತಾಯ್ತಲ್ಲ, ಗೊತ್ತಾದ ತಕ್ಷಣನೇ ಬಾವಿಗೆ ಹಾರಿಬಿಡ್ತಾಳಕಿ. ಅಷ್ಟು ಹೆಂಡತಿ ಮಕ್ಕಳು ಅನ್ನೋ ರಾಯರು ಗೃಹಸ್ಥಾಶ್ರಮ ತೊರೆದು ಸನ್ಯಾಸತ್ವ ಸ್ವೀಕರಿಸ್ತಾರಲ್ರಿ, ಅದು ಮುಗೀತು ನೋಡ್ರಿ ಅಲ್ಲಿಗೆ. ನಾ ಸನ್ಯಾಸಿ ಅನ್ನೋದು ಅವ್ರ ತಲೆ ಕೂತಲ್ರಿ, ಹೆಂಡತಿ ಯಾರೋ ಮಗ ಯಾರೋ ಅವ್ರಿಗೆ ನಾನು ಒಟ್ಟೆ ಸಂಬಂಧ ಇಲ್ಲ ಅನ್ನೋ ಥರನೇ ಲೋಕ ಕಲ್ಯಾಣಕ್ಕಾಗಿನೇ ಇದ್ಬಿಟ್ರಿ. ಹಂಗಾಗಿ ಎಲ್ಲ ಥರನೂ ನೋಡ್ಯಾರಲ್ರಿ ಜೀವನ. ಅದಕ್ಕೆ ಅವ್ರಿಗೆ ಕಲಿಯುಗದ ಕಾಮಧೇನು ಅಂತಾರ. ಕಷ್ಟನ ಜಲ್ದಿ ಅರ್ಥ ಮಾಡ್ಕೊಂಡು ಹೊರ ಕೊಡೋಂಥ ರಾಘವೇಂದ್ರಗ ಎಷ್ಟು ಪೂಜೆ ಮಾಡಿದ್ರು ಕಡಿಮೆ ನೋಡ್ರಿ. ಅವರು ಗೃಹಸ್ಥಾಶ್ರಮ ತೊರೆದು ಬಂದಿದ್ದು ಮುಗಿತಲ್ಲ, ಮತ್ತೆ ಅವ್ರು ಸನ್ಯಾಸಿ ಅಂತಾಗಿಂದ ಲೋಕ ಕಲ್ಯಾಣಕ್ಕನೇ ಅವ್ರು ಇರ್ತಾರಲ್ಲ, ಹಂಗಾಗಿ ಗೃಹಸ್ಥಾಶ್ರಮ ಕಡೆ ನೆನಪೇ ಇರಂಗಿಲ್ಲ ಅವ್ರಿಗೆ. ನೋಡಿದಿಲ್ಲ ಮತ್ತೆ ಅವ್ರ ಹೆಂಡತಿ ಸರಸ್ವತಿ ಬಾವಿಯೊಳಗೆ ಬಿದ್ದಿಂದ ಆಮೇಲೆ ಮೋಕ್ಷ ಸಿಗಲಾರ್ದ ಪಿಸಾಚಿಯಾಗಿ ಓಡಾಡೋ ಮುಂದಾಗ ಒಂದ್ಸಲ ಎದುರಿಗೆ ಬರ್ತಾಳ ರಾಯರ ಎದುರಿಗೆ. ಯಾಕೆ ಹಿಂಗೆ ಮೋಸ ಮಾಡ್ತೀರಿ ನನಗೆ ಅಂತೇಳಿ ಕೇಳಿದಾಗ ಅವ್ರಂತಾರ, ಯಾಕಮ್ಮ ನಿಮಗೆ ಮೋಕ್ಷ ಬೇಕಾಗ್ಯದನು, ಹೋಗು ಆಯ್ತು ನೀನು ಮುಕ್ತಿ ಸಿಕ್ತಿ ನಿನಗ ಅಂತೇಳಿ ತೀರ್ಥನ ಸಿಂಪಡಿಸ್ತಾರ. ಅವಾಗ ಆಕೆಗೆ ಮುಕ್ತಿ ಸಿಕ್ಕು ಹೋಗ್ಬಿಡ್ತಾಳ ಸರಸ್ವತಿ. ಅಷ್ಟು ಅವ್ರ ಹೆಂಡತಿ ಅಂತ ಮನಸ್ಸಿನಾಗ ಬರಂಗಿಲ್ಲ ಅವರಿಗೆ. ರಾಘವೇಂದ್ರ ಮಹಿಮೆ, ರಾಘವೇಂದ್ರ ಮಹಾತ್ಮೆ ಇವೆಲ್ಲ ನೋಡ್ಲಿಕ್ಕೆ ಕೂತ್ರೆ ಒಟ್ಟೆ ಟೈಮ್ ಹೋಗಿದ್ದ ಗೊತ್ತಂಗಿಲ್ಲ ನೋಡ್ರಿ. ಪಿಕ್ಚರ್ ಗಿಚರ್ ಹಾಕಿರ್ತಾರಲ್ರಿ, ಅಷ್ಟು ಅವ್ರ ಮಹಿಮೆನೇ ಅಷ್ಟ ಅದಲ್ರಿ. ಮತ್ತೆ ರಾಯರ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯಂಗಿಲ್ಲ, ಎಷ್ಟು ಕೇಳಿದ್ರು ಮುಗಿಯಂಗಿಲ್ಲ ನೋಡ್ರಿ, ಅಷ್ಟು ಪವಾಡ ಪುರುಷರು ಅವರು. ಹೌದ್ರಿ ಮಮ್ಮಿ, ಮಂತ್ರಾಲಯಕ್ಕೆ ಹೋಗಿರ್ತೀವಲ್ರಿ, ನಶಿಕ್ನಾಗ ಯಾವಾಗಾರ ನಶಿಕ್ನಾಗ ಅಥವಾ ಸಾಯಂಕಾಲ ಸೈಲೆಂಟಾಗಿ ಒಂದು ಪ್ರವಚನ ಕೇಳಿಸ್ತಿರ್ತದಲ್ರಿ ಮೈಕೊಳಗ, ಅದನ್ನ ಕೂತ್ ಕೇಳ್ತಿದ್ದೆ ಅಂತ ತಿಕ್ಕೋರಿ ನಾನು. ಯಾವುದು ಬೇಡಪ್ಪ, ಇಷ್ಟೇ ಕೇಳ್ಕೊಂಡಿರ್ಬೇಕು ಅನಿಸ್ತದ ನೋಡ್ರಿ. ಅಲ್ಲೇ ಕೂತ್ ಬಿಡ್ತೀನಿ ನಾ ಗುಡಿ ಹತ್ರ, ಅಷ್ಟು ಚಂದ ಕೇಳಿಸ್ತಿರ್ತದ್ರಿ ಅಲ್ಲಿ ಸೈಲೆಂಟಾಗಿ ಧ್ವನಿ. ನನಗೆ ಅದಕ್ಕೆ ಮಂತ್ರಾಲಯಕ್ಕೆ ಹೋದ್ನಂದ್ರೆ ಒಟ್ಟ ಊರಿಗೆ ಬರ್ಲಿಕ್ಕೆ ಮನಸ್ಸಾಗಂಗಿಲ್ಲ ನೋಡ್ರಿ. ಹೌದವಾ, ನಾವು ಹೋದ್ವಿ ಅಂದ್ರೆ ಮಂತ್ರಾಲಯಕ್ಕೆ 3-4 ದಿನ ಇದ್ದೇ ಬರ್ತೀವಿ ನೋಡು. ಹೌದ್ರವ, ನಾವು ಹೋದ್ರೂ ಇದ್ದೇ ಬರ್ತೀವಿ ನೋಡ್ರಿ ಮಾಮಿ. ಅಲ್ಲಿ ದಿನ ನಶಿಕ್ನಾಗ ಹಾಕಿರ್ತಾರಲ್ರಿ ಮೈಕ್ನಾಗ ಮಂತ್ರಗಳು ಎಷ್ಟು ಚಂದ ಹಿಂಪಾಗಿ ಕೇಳಿಸ್ತಿರ್ತಾವ್ರಿ. ಹೋಗಿ ಎಷ್ಟು ಸಾಧ್ಯ ಅಷ್ಟು ಪ್ರದಕ್ಷಿಣೆ ಹಾಕಿ ರಾಯರ ಸೇವಾ ಮಾಡಿ ಅಲ್ಲಿರುವುದನ್ನೇ ಒಂಥರ ಖುಷಿ ನೋಡ್ರಿ. ಅವಾಗ ಹೋಗಿರ್ತಿದ್ವಲ್ರಿ, ನನ್ನ ಮಗ ಅಂತರೂ ಸಣ್ಣವ, ಪಪ್ಪ ಇಲ್ಲೇ ಇದ್ಬಿಡಮ್ಮ, ಮನಿನೇ ಇಲ್ಲೇ ಮಾಡ್ಬಿಡಮ್ಮ, ಒಟ್ಟ ಊರಿಗೆ ಹೋಗೋದು ಬೇಡ, ನಂಗೆ ರಾಯರಂದ್ರೆ ಭಾಳ ಇಷ್ಟ, ನಂಗೆ ಮಂತ್ರಾಲಯ ಅಂದ್ರೆ ಭಾಳ ಇಷ್ಟ, ಇಲ್ಲೇ ಇದ್ಬಿಡಮ್ಮ ಅಂತೇಳಿ ಅಡ್ಡಿ ತೆಗಿತಿದ್ರಿ ನನ್ನ ಮಗ. ಹೌದು, ನಮ್ಮ ಮಕ್ಕಳಿಗೂ ಮಂತ್ರಾಲಯ ಅಂದ್ರೆ ಅಷ್ಟು ಇಷ್ಟ ನೋಡು. ನಮ್ಮ ಮಕ್ಕಳಲ್ಲಿ ಅಣು ಮಂತ್ರಾಲಯದಿಂದ 5 ವರ್ಷದವ್ರು ಇದ್ದಾಗಿಂದನೂ ಪಾದಯಾತ್ರೆ ಮಾಡ್ಲಿಕತ್ತಾರ. ರಾಯರು ಯಾರಿಗಿಷ್ಟ ಇಲ್ಲ ಹೇಳವ, ಎಲ್ಲರಿಗೂ ಇಷ್ಟ, ಎಲ್ಲರ ಮನದಾಗೂ ಇರ್ತಾರ ನೋಡ ರಾಯರು. ರಾಯರ ಜೋಗಳ ಅನ್ನಮ್ರೆ, ತೂಗಿರೇ ರಾಯರ ತೂಗಿರೇ ಗುರುಗಳ ತೂಗಿರೇ ಯತಿಕುಲ ತಿಲಕರ ತೂಗಿರೇ ಯೋಗೀಂದ್ರ ಕರ ಕಮಲ ಪೂಜಾರ ತೂಗಿರೇ ಗುರು ರಾಘವೇಂದ್ರ ತೂಗಿರೇ ಗುರು ರಾಘವೇಂದ್ರ ಕುಂದಣಮಯವಾದ ಚಂದದಿ ತೊಟ್ಟಿಲೋಳಂದದಿ ಮಲಗ್ಯಾರ ತೂಗಿರೆ ನಂದನಂದನ ಗೋವಿಂದ ಮುಕುಂದನ ಅಂದದಿ ಬಜಿಪಾರ ತೂಗಿರೆ
ತೂಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಭೋಗೀಶಯನ ಪಾದ ಯೋಗದಿ ಭಜಿಪಾರ ಭಾಗವತರನ್ನ ತೂಗೀರೆ ಭಾಗವತರನ್ನ ತೂಗೀರೆ ನೇಮದಿ ತಮ್ಮನ್ನು ಕಾಮೀಪ ಜನರಿಗೆ ಕಾಮಿತ ಕೊಡುವರ ತೂಗೀರೆ ಪ್ರೇಮದಿ ನಿಜ ಜನರ ಮಾಯವನಕೂಲ ಧೂಮಕೇತನಿ ಪರ ತೂಗೀರೆ ಧೂಮಕೇತನಿ ಪರ ತೂಗೀರೆ ಅದ್ವೈತ ಮತವನ್ನು ವಿಧ್ವಂಸ ಮಾಡಿದ ಮಧ್ವ ಮತೋದ್ಧಾರನ ತೂಗೀರೆ ಶುದ್ಧ ಸಂಕಲ್ಪದಿ ಬದ್ಧ ನಿಜ ಭಕ್ತರ ಉದ್ಧಾರ ಮಾಳ್ಪರ ತೂಗೀರೆ ಉದ್ಧಾರ ಮಾಳ್ಪರ ತೂಗೀರೆ ಭಜಕ ಜನರ ಭವತ್ಯಜನೇಯ ಮಾಡಿಸಿ ನಿಜಗತಿ ಇಪ್ಪರ ತೂಗೀರೆ ನಿಜ ಗುರು ಜಗನ್ನಾಥ ವಿಠಲನ ಪಾದವ ಭಜನೆಯ ಮಾಳ್ಪರ ತೂಗೀರೆ ಭಜನೆಯ ಮಾಳ್ಪರ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕರ ತೂಗೀರೆ ಯೋಗೀಂದ್ರ ಕರಕಮಲ ಪೂಜರ ತೂಗೀರೆ ಗುರು ರಾಘವೇಂದ್ರರ ತೂಗೀರೆ ಗುರು ರಾಘವೇಂದ್ರರ ತೂಗೀರೆ ಯತಿ ರಾಘವೇಂದ್ರರ. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಾವು ಇಷ್ಟೊತ್ತನ ರಾಯರ ಬಗ್ಗೆ ಮಾತಾಡಿದ್ರಾಗ ಏನಾರ ತಪ್ಪಾಗಿತ್ತಂದ್ರ ದಯವಿಟ್ಟು ಕ್ಷಮೆ ಇರಲಿ. ರಾಯರ ಬಗ್ಗೆ ನಿಮಗೆ ಏನೇನು ಗೊತ್ತದ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬಾಜುಕಿನ ಗಂಟೆ ಟೆನ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.